ಜನರೇಷನ್ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಹೇಗಿತ್ತು ಅಂತ ನಾನು ರಿವ್ಯೂ ಕೊಡೋಕ್ಕೋಗಲ್ಲ. ದಿಸ್ ಇಸ್ ಮೋರ್ ಲೈಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಲೈಕ್ ಮಾಡಬೇಕು ಅಂತ ಅಂತಾರಲ್ಲ ಆ ಥರ. ನೀವು ನಂಬಲ್ಲ, ನಾನು ಬ್ಯಾಂಗ್ಳೂರಿಯನ್ನೇ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಆದರೆ ವಿದ್ಯಾರ್ಥಿ ಭವನಲ್ಲಿ ಒಂದು ಸತಿನೂ ನಾನು ಟ್ರೈ ಮಾಡಿಲ್ಲ ಅಂತಂದರೆ ನೀವು ನಂಬಲ್ಲ ಅನಿಸುತ್ತೆ. ದಿನ ನಮಗೆ ಸ್ಟಾರ್ಟ್ ಆಗಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಫುಲ್ಲಿ ಅನ್ಪ್ಲ್ಯಾನ್ಡ್ ಆಗಿಯೇ ಹೋಯಿತು. ಕಾರ್ ಬುಕ್ ಮಾಡಿಕೊಂಡು ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗು ಸ್ವಲ್ಪ ಸಪ್ಪಗಿದ್ಲು ಅಂತ ಅವ್ಳನ್ನ ಕಾರಲ್ಲಿ ಚೇರ್ ಮಾಡಿಕೊಂಡು ನಾವು ಹೊರಡ್ವಿ. ಅವ್ರಿಗೆ ಮಧ್ಯದಲ್ಲಿ ನಿದ್ದೆ ಕೂಡ ಬಂತು. ಅದನ್ನೆಲ್ಲ ನಾವು ಕೇರ್ ಮಾಡಿದ್ರೆ ಫೈನಲಿ ನಮ್ಮ ಡೆಸ್ಟಿನೇಷನ್ ಇತ್ತು ದೇವಸ್ಥಾನಕ್ಕೆ. ನಾನು ಯಾವಾಗಲೇ ಈ ದೇವಸ್ಥಾನಕ್ಕೆ ಬಂದರೂ ಒಂದಲ್ಲ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ನಾನು ನಿಂತ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡಿದ್ದೆ 1-2-3 ಮಂತ್ಸ್ ಮುಂಚೆ. ಏನು ಬೇಡ್ಕೊಂಡಿದ್ನೋ ಅದು ನನಗೆ ಖಂಡಿತವಾಗ್ಲೂ ಆಗಿದೆ. ನಾನು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ರಿವ್ಯೂ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀನಿ. ನಾನು ಮತ್ತು ಅವರಮ್ಮ, ನನ್ನ ಕಸಿನ್, ನನ್ನ ಮಕ್ಕಳು ಎಲ್ಲರೂ ದೇವಸ್ಥಾನಕ್ಕೆ ಬಂದು ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದು ಅಲ್ಲಿಂದ ಗುರುವಾರ ಹೋಗಿದ ಕಾರಣ ನಾವು ಸಾಯಿಬಾಬಾನ ದರ್ಶನ ಕೂಡ ಮುಗಿಸ್ಕೊಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಸಾಯಿಬಾಬಾ. ತುಂಬ ಇಷ್ಟ ಆಯಿತು. ಅಲ್ಲಿ ಇರುವಂತಹ ಅವರ ಅಡುಗೆ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ತಾರಲ್ಲ ಅಲ್ಲಿ ಇತ್ತು. ನಮ್ಮ ವೀಡಿಯೋಸ್ದು ಬೇರೆ ಫೋಟೋ ಇತ್ತು, ಕ್ಯಾಪ್ಚರ್ ಮಾಡಿಲ್ಲ ಸರಿ. ಅಲ್ಲಿ ಅಕ್ವೇರಿಯಂ ಕೂಡ ಇಲ್ಲ, ಎಲ್ಲ ಇದೆ, ಎಲ್ಲರಿಗೂ ಗೊತ್ತೇ ಗೊತ್ತು. ಅಲ್ಲಿಂದ ಆಟ ಆಡಿಕೊಂಡು ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಬಸವನಗುಡಿ ಗಾಂಧಿ ಬಜಾರ್ಗೆ ಹೋಗಿದ್ವಿ. ನನ್ನ ಮಗಳು ಅಲ್ಲಿ ಹೋದಾಗ ಫುಲ್ ಆನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವಳಿಗೆಲ್ಲ ಪರ್ಚೇಸಿಂಗು ಇವಾಗಲೇ ಮುಗಿಸ್ಕೊಂಡ್ಬಿಟ್ವಿ. ಬೇಗ ಮುಗಿಸ್ಕೊಂಡ್ಬಿಡೋಣ, ಮತ್ತೆ ಹೋಗೋಕ್ಕಾಗಲ್ಲ, ನಾನು ಕೆಲಸಕ್ಕೆ ಬೇರೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ. ಅದಾದಮೇಲೆ ಎಲ್ಲ ಸ್ಟಾಫ್ ಕೂಡ ಅವಳನ್ನ ಫುಲ್ಲು ಏನು ಹೇಳ್ತಾರೆ ಅಡೋರ್ ಮಾಡ್ಕೊಂಡು ನಿಂತಿದ್ರು. ಅವಳಂತೂ ಒಂದು ಕಡೆ ಸೈಲೆಂಟ್ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗಾಂಧಿ ಬಜಾರಲ್ಲಿ ಇದೆಯಲ್ಲ ನಾವು ಟ್ರೈ ಮಾಡೋಣ ಅಂತ ಬಂದ್ವಿ. ನಮ್ಮ ಬಟ್ ನಾನು ಫಸ್ಟ್ ಟೈಮ್, ನಮ್ಮ ಮಗಳಿಗೆ ಫಸ್ಟ್ ಟೈಮ್ ಒಂಥರ ಸ್ಪೆಷಲ್ ಅಂತ ಆ ಥರ ಬಂದಿದ್ದು. ನನ್ನ ಮಗಳಿಗೆ ದೋಸೆ ತಿನ್ಸೋದಕ್ಕೆ ಮುಂಚೆ ಸ್ವಲ್ಪ ಸ್ವೀಟ್ ಸ್ಟಾರ್ಟ್ ಮಾಡಿದೆ. ಯೂಶ್ವಲಿ ಅವಳೇನು ಸ್ವೀಟ್ಸ್ ತಿನ್ನಲ್ಲ, ಬಟ್ ಅವಳಿಗೆ ಕೇಸರಿ ಬಾತ್ ತುಂಬ ಶುಗರ್ ಇರೋದು ಇಷ್ಟ ಆಯಿತು ಅಂತ ಕಾಣಿಸುತ್ತೆ. ಸೊ ಅವಳು ಅದನ್ನು ಎಂಜಾಯ್ ಮಾಡ್ತಾಯಿದ್ಲು. ಅಷ್ಟರಲ್ಲೇ ಐಕಾನಿಕ್ ದೋಸೆ ಸರ್ವಿಂಗ್ ಬಂದರು. ನಾನು ಅದನ್ನು ನೋಡ್ತಾ ಇದ್ದೆ, ಇಷ್ಟು ಪ್ಲೇಟ್ಸ್ನ ಹೇಗೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಎಲ್ಲರೂ ಯಾವಾಗ ಬರುತ್ತೆ ಅಂತ ನೋಡೋಕ್ಕೆ ವೇಟ್ ಮಾಡ್ತಾರೆ. ಫೈನಲಿ ಅವ್ರು ಸರ್ವ್ ಮಾಡ್ತಾರೆ. ಅದನ್ನೇ ಕಾಯ್ಕೊಂಡಿದ್ದಂತಹ ನಾವು ಚಟ್ನಿಯಲ್ಲಿ ಎರಡು ಸತಿ ಕೇಳಿದ್ವಿ, ಕೊಡ್ತೀವಿ ಅಂತ ಎಲ್ಲರೂ ಸರ್ವ್ ಮಾಡ್ತಾರೆ. ಇದು ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹಂಗಂತ ಓವರಾಗಿ ಆಯಿಲಿ ಇರುತ್ತೆ ಅಂತ ಇವಾಗ ನಾನು ನೋಡ್ತಾ ಇರೋಂಥ ಹೋಟೆಲ್ಸಲ್ಲೆಲ್ಲ ಆ ಥರ ಇನ್ನೇನು ಓವರಾಗಿಲ್ಲ. ರೆಗ್ಯುಲರ್ ಆಗಿ ಒಂಥರ ಚೆನ್ನಾಗಿತ್ತು. ಎಲ್ಲೇ ಸೌತ್ ಇಂಡಿಯನ್ ಹೋದ್ರೂ ನಾವಂತೂ ಕಾಫಿ ಮಿಕ್ಸ್ ಮಾಡಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಇನ್ನೊಂದು ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನನ್ನ ಮಗಳು ಅವಳು ಬೇಕು ಅಂತ ಅವಳು ಹಾಕ್ಕೊಂಡಿರೋ ರೆಡ್ ಸ್ಯಾಂಡಲ್ಸ್ನ ಎತ್ಕೊಂಡು ಬಿಚ್ಚಕ್ಕೆ ಕೂಡ ರೆಡಿ ಇರಲಿಲ್ಲ. ಅವಳು ಹಾಕ್ಕೊಂಡು ಹೋಗಿದ್ದೇನೋ ಸ್ಲಿಪ್ಪರ್ನ ಬ್ಯಾಗಿಗೆ ಹಾಕ್ಕೊಂಡು ಅದನ್ನೇ ಹಾಕ್ಕೊಂಡು ಕೊನೆಗೆ ಮನೆಗೆ ಬಂದಿದ್ದಾಯಿತು. ಅದ್ರ ಜೊತೆ ಸ್ಟ್ರೀಟಲ್ಲಿ ಒಂದೆರಡು ಗಾಗಲ್ಸ್ ಇತ್ತು. ಅವಳು ನನಗೂ ಬೇಕು ಅಂತ ಅಂದ್ಬಿಟ್ಟು ಈ ಪರ್ಪಲ್ ಒನ್ನೇ ಚೂಸ್ ಮಾಡಿ ತೊಗೊಂಡಿದ್ದೆ. ನನ್ನ ಮಗಳಿಗೆ ಈ ಥರ ಚಪ್ಪಲ್ಸು ಗಾಗಲ್ಸು ಎಲ್ಲ ತುಂಬಾ ಇಷ್ಟ ಆಗ್ತಾಯಿದೆ ಇತ್ತೀಚೆಗೆ ಬಂದು. ಆದರೆ ಅವಳಿಗೆ ಹೇರ್ ಕ್ಲಿಪ್ ಇಷ್ಟ ಆಗಲ್ಲ. ಪಪ್ಪನಿಗೆ ಹಾಕ್ಕೊಂಡು ತೋರಿಸಿ ಅವಳು ಎಂಜಾಯ್ ಮಾಡ್ತಾಯಿದ್ದೆ. ಅದೊಂಥರ ನನಗೆ ಖುಷಿ ಕೊಟ್ಟಂತಹ ವಿಷಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಈ ಥರ ಸ್ಮಾಲ್ ಮೂಮೆಂಟ್ಸೇ ನಮ್ಮ ಫ್ಯಾಮಿಲಿ ಜೊತೆ ನಾವು ಎಂಜಾಯ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಅಲ್ಲಿ ಅಣ್ಣ ಎಲ್ಲ ಇದ್ದರು, ಅಣ್ಣನಿಗೂ ಹಾಕು ಅಂತ ಹಾಕೋದು, ಅವಳ ಹತ್ರ ಹಾಕಿಸ್ಕೊಳ್ಳೋದು, ಫುಲ್ ಶೋ ಆಫ್ ಮಾಡಿಕೊಂಡು ಬಿಲ್ಡಪ್ ತೊಗೊಂಡು ನನ್ನ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಅವಳಿಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾವು ಒಂಚೂರು ಈಚೆ ಕರ್ಕೊಂಡು ಬಂದ್ವಿ.
ಅಷ್ಟರಲ್ಲಿ ಲೇಟ್ ಆಗಿತ್ತು, ಅವಳಿಗೂ ನಿದ್ದೆ ಬರೋ ಥರ ಆಗಿತ್ತು ಅಂದ್ಬಿಟ್ಟು ನಾವು ಅವಳಿಗೆ ಊಟ ಮಾಡಿಸಿ ಮಲಗಿಸಿದ್ವಿ. ಅವ್ರ ಅತ್ತೆ ತಿನ್ಸಿದ್ರು. ಹೀಗೆ ನನ್ನ ವ್ಲಾಗ್ ಹಿಂದಿನ ದಿನ ನಡೀತು. ನಿಮ್ಗೆ ಈ ಥರ ವ್ಲಾಗ್ಸ್ ಇಷ್ಟ ಆದರೆ ನನಗೆ ತಿಳಿಸ್ಕೊಡಿ. ನೀವು ವಿದ್ಯಾರ್ಥಿ ಭವನಲ್ಲಿ ಟ್ರೈ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.